ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಪನ್ನೀರ್ ಟಿಕ್ಕಾ ಗ್ರೇವಿ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಜಾಸ್ತಿ ಏನು ಯೂಸ್ ಮಾಡೋ ಹಾಗಿಲ್ಲ. ಮನೆಯಲ್ಲೇ ತಯಾರಿಸಿರ್ತಕ್ಕಂತಹ ಪದಾರ್ಥಗಳಿಂದ, ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಪನ್ನೀರ್ ಟಿಕ್ಕಾವನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದು ಜಾಸ್ತಿ ಇದನ್ನ ಆಲ್ಮೋಸ್ಟ್ ಚಪಾತಿ, ರೋಟಿ, ಕರಿ ಇವಕ್ಕೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ತಿನ್ನಿ, ಖುಷಿಯಾಗಿರಿ. ಹೊರಗಿನ ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಮನೆಯಲ್ಲೇ ತಯಾರು ಮಾಡ್ಕೊಂಡು ತಿನ್ನಿ. ಅವ್ರೇನು ಅಷ್ಟೊಂದೇನು ಟೇಸ್ಟಿಯಾಗಿರೋದಿಲ್ಲ ಹೊರಗಡೆ ತಿನ್ನೋ ಫುಡ್ಡು. ಅದಕ್ಕೆ ಏನೇನೋ ಮಿಕ್ಸ್ ಮಾಡ್ತಾರೆ. ಆದಷ್ಟು ನೀವು ಯಾವಾಗೂ ಜಾಸ್ತಿ ಟೇಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋದಷ್ಟು ನಮ್ಮ ಮನುಷ್ಯನ ದೇಹಕ್ಕೆ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಯಾಕೆಂದರೆ ಅವ್ರ ಟೇಸ್ಟು ತುಂಬ ಟೇಸ್ಟಿಯಾಗಿದೆ ಅಂದರೆ ಅವ್ರೇನೋ ಒಂದು ಅದನ್ನು ಮಿಕ್ಸ್ ಮಾಡಿರ್ತಾರೆ ಅಂತ ಅರ್ಥ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಯಾರೂ ಕೂಡ ಹೊರಗಿನ ಫುಡ್ ತಿನ್ನಬೇಡಿ. ನೋಡ್ಕೊಂಬನ್ನಿ ಹೇಗಿದೆ ನನ್ನ ವಿಡಿಯೋನ ಅಂತ ಹೇಳ್ತೀನಿ. ನೋಡಿ, ಈ ಥರ ಇದೆ. ಟೇಸ್ಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ, ನೋಡ್ಕೊಂಬನ್ನಿ. ಕಾದಿರುತ್ತೆ ಸ್ವಲ್ಪ, ಅದಕ್ಕೆ ಚಕ್ಕೆ, ಪಲಾವ್ ಎಲೆಯನ್ನು ಹಾಕಬೇಕು. ಚಕ್ಕೆ, ಪಲಾವ್ ಎಲೆ ಹಾಕಿದ ನಂತರ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೇಕು. ನೋಡಿ, ಈಗ ಹಸಿಮೆಣಸಿನಕಾಯಿ, ಈರುಳ್ಳಿ ಪೇಸ್ಟ್ ಇದೆ ಅಲ್ಲ, ಇದನ್ನು ಮಾಡ್ಕೋಬೇಕು. ಹಸಿಮೆಣಸಿನಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು, ಹುರ್ಕೋಬೇಕು. ಅವಾಗೇನಾಗುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈ ಥರ ಹುರ್ಕೊಂಡು ಎಲ್ಲ ಆದಮೇಲೆ ಸ್ವಲ್ಪ ಕೆಂಪಾಗುತ್ತಲ್ಲ, ಜಾಸ್ತಿನೂ ಹುರಿಬಾರ್ದು, ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡ ನಂತರ ನೋಡಿ, ಈ ಥರ ಹುರ್ಕೋಬೇಕು. ಈ ಥರ ಹಸಿ ಸ್ಮೆಲ್ ಹೋಗಬೇಕು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ಸ್ಮೆಲ್ ಹೋಗೋ ಹಾಗೆ ಹುರ್ಕೋಬೇಕು. ಹಸಿ ಸ್ಮೆಲ್ ಇರುತ್ತಲ್ಲ, ಇವಷ್ಟು ಹೋಗಬೇಕು, ಅಷ್ಟು ರೇಂಜಿಗೆ ಹುರ್ಕೋಬೇಕು. ಆಮೇಲೆ ಹುರ್ಕೊಂಡಾದ್ಮೇಲೆ ನೋಡಿ, ಹುರ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಬೇಕು. ಪುದೀನ ಸೊಪ್ಪು ಎಲ್ಲದೂ ಕೂಡ ಅಷ್ಟೇ, ಪುದೀನ ಇದಷ್ಟು ಅಷ್ಟೇ, ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಪುದೀನ ಇವೆಲ್ಲ ಹಾಕಬೇಕು. ಹಾಕಿದ ನಂತರ ನೋಡಿ, ಹುರ್ಕೊಂಡಾದ್ಮೇಲೆ ಈ ಥರ ಕಲರ್ ಬರುತ್ತೆ ನೋಡಿ. ಈ ಥರ ಆದಮೇಲೆ ಇದನ್ನು ಸಪ್ರೇಟಾಗಿ ಇಟ್ಕೋಬೇಕು ಫಸ್ಟು, ಆಮೇಲೆ ಮತ್ತೆ ಹೇಳ್ತೇನೆ, ಸಪ್ರೇಟಾಗಿ ಇಟ್ಕೋಬೇಕು. ನೋಡಿ, ಇದೆಲ್ಲ ಸಪ್ರೇಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಬರೀ ಟೊಮೆಟೊ ಹಣ್ಣನ್ನು ಹಾಕಿಬಿಟ್ಟು ಟೊಮೊಟೊನ ಹಾಕಬೇಕು. ಟೊಮೊಟೊವನ್ನು ಹಾಕಿ ಇದನ್ನು ಸಪ್ರೇಟಾಗಿ ಮಿಕ್ಸಿಗೆ ಹಾಕಬೇಕು. ಓಕೆನಾ? ಮಿಕ್ಸಿಗೆ ಹಾಕಬೇಕು. ನೋಡಿ, ಈ ಥರ ಆಗುತ್ತೆ. ಟೊಮೆಟೊ ಹಣ್ಣನ್ನು ಸಪ್ರೇಟ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನೇ ಸಪ್ರೇಟಾಗಿ ಪೇಸ್ಟನ್ನು ಮಾಡ್ಕೋಬೇಕು. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಆವಾಗಲೇ ಹೇಳಿದ್ನಲ್ಲ, ಅದು ಬೇರೆ ಸಪ್ರೇಟು, ಇದು ಬೇರೆ ಸಪ್ರೇಟು. ಓಕೆನಾ? ನಂತರ ಏನು ಮಾಡಬೇಕಪ್ಪ ಅಂದರೆ, ನೋಡಿ, ಇವಾಗ ಎಣ್ಣೆ ಹಾಕಿದೆ, ಮತ್ತು ಇವಾಗ ಏನು ಮಾಡಬೇಕು ಅಂದರೆ ಪಲಾವ್ ಎಲೆಯನ್ನು ಹಾಕಿದೆ. ಪಲಾವ್ ಎಲೆ ಹಾಕಿದ ನಂತರ ಇವಾಗ ಇದನ್ನು ಹಾಕಬೇಕು. ನೋಡಿ, ಪಲಾವ್ ಎಲೆ ಹಾಕಿದ ನಂತರ ಇದನ್ನು ಹಾಕಬೇಕು. ನೋಡಿ, ಈ ಥರ ಆಗಿದೆ. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ತಳ್ಳಗೆ ಮಾಡ್ಕೊಳ್ತೀನಿ. ನೀರನ್ನು ಹಾಕಿಬಿಟ್ಟು ಸ್ವಲ್ಪ ತಳ್ಳಗನ್ನು ಮಾಡ್ತೀನಿ. ಇದು ತಳ್ಳಗಾದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ತಳ್ಳಗಾದಷ್ಟು ಟೇಸ್ಟು ಒಳ್ಳೆ ಸ್ಪೈಸಿಯಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಬಿಸಿ ಆಗಬೇಕಿದು. ಫುಲ್ ಬಿಸಿ ಆಗಬೇಕು. ಫುಲ್ ಬಿಸಿ ಆದ ನಂತರ ಈ ಥರ ಫುಲ್ ಬಿಸಿ ಆಗಬೇಕು. ಇದು ಕಾಯ್ತಾ ಇದೆ ನೋಡಿ. ಇದು ಸ್ಮೆಲ್ಲೆಲ್ಲ ಬರಬೇಕು ಆಚೆ, ಫುಲ್ ಟೇಸ್ಟಿಯಾಗಿ ಬರಬೇಕು ಸ್ಮೆಲ್ಲು. ನಂತರ ಕಾಳನ್ನು ಹಾಕ್ತಿದ್ದೇನೆ. ಇದ್ರ ಕಾಳು ನೀವು ಒಣದು ಇರುತ್ತಲ್ವಾ, ಒಣ ಕಾಳಾದರೂ ಹಾಕ್ಬೋದು, ಹಸಿ ಕಾಳಾದರೂ ಹಾಕ್ಬೋದು. ಹಸಿ ಕಾಳನ್ನು ಹಾಕಿದಾಗ ಏನಾಗುತ್ತೆ ಅಂದರೆ, ಹಸಿ ಕಾಳನ್ನು ಹಾಕಿದರೆ ಸ್ವಲ್ಪ ಹೊತ್ತು ನೆನೆಸಿಡಬೇಕು. ನೆನೆಸಿಟ್ಟು ಅದರಲ್ಲಿ ಕಲ್ಲರ್ ಬರುತ್ತೆ, ಕಲ್ಲರನ್ನು ಹೋಗಬೇಕು. ನಾವು ಏನೇ ಮಾಡಿದರೂ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಹಸಿ ಕಾಳನ್ನು ಹಾಕಬೇಕು. ಇಲ್ಲ ಅಂದರೆ
ಅದು ಇದು ಬರಲ್ಲ, ಅದರಲ್ಲಿ ಕೆಮಿಕಲ್ಸ್ ಅಥವಾ ಏನಾದರೂ ಮಿಕ್ಸ್ ಆಗಿದ್ದರೆ ಬೇಗ ನೀರಲ್ಲಿ ವಾಪಸ್ ಬರುತ್ತೆ. ಸೊ ಹಾಗಾಗಿ ಏನಾದರೂ ಕಾಳನ್ನು ಹಾಕಬೇಕು ಅಂದರೆ ಇದು ಮಾಡಿಬಿಟ್ಟು ಹಾಕಬೇಕು. ನೋಡಿ ಈ ಥರ ಆಗ್ತಾ ಇದೆ. ಹಸಿ ಬಟಾಣಿ ಕಾಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದಷ್ಟು ಹಸಿ ಬಟಾಣಿ ಅಥವಾ ಒಣ ಬಟಾಣಿ ಹಾಕಿದ್ರೂ ಟೇಸ್ಟ್ ಬರುತ್ತೆ. ಬಟ್ ಆ ಒಣ ಬಟಾಣಿ ಹಾಕಿದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮುಂಚೆಯಿಂದನೂ ನೀವು ಪ್ರಿಪ್ರೇಷನ್ ಮಾಡಬೇಕು. ಒಣ ಬಟಾಣಿ ಹಾಕಿದಾಗ ನೆನೆಸಿಡಬೇಕು, ಅದು ಮಾಡಬೇಕು. ಆದರೆ ಇದರಲ್ಲಿ ಏನಿಲ್ಲ, ಅಟ್ ಪ್ರೆಸೆಂಟ್ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ನೆನೆಸಿಡಬೇಕು, ಆಮೇಲೆ ಹಾಕ್ಬೋದಲ್ವಾ. ಸೊ ಚೆನ್ನಾಗುತ್ತೆ. ಆಮೇಲೆ ಇವಾಗ ಇದನ್ನು ಹಾಕಬೇಕು. ಟೊಮೊಟೊ ಹಣ್ಣು ಸ್ವಲ್ಪ ಇಟ್ಟಿದ್ನಲ್ಲ, ಅದನ್ನು ಹಾಕಬೇಕು. ಟೊಮೊಟೊ ಹಣ್ಣು ಇದ್ರ ಜೊತೆ. ಟೊಮೊಟೊ ಹಣ್ಣು ಏನಕ್ಕೆ ಇದು ಮಾಡಬೇಕು ಅಂದರೆ, ಇವಾಗ ಟೊಮೊಟೊ ಹಣ್ಣು ಮಕ್ಕಳು ಎಲ್ಲ ಎತ್ತಿಡ್ತಾರೆ. ಅವಾಗ ಏನಾಗುತ್ತೆ, ಇದಿರಲ್ಲ, ಎತ್ತಿಡೋದ್ರ ಬದಲಿಗೆ ಈ ಥರ ಮಿಕ್ಸಿಯಲ್ಲಿ ಹಾಕಿದರೆ ಫುಲ್ ತಿಂತಾರೆ ಅದ್ರ ಪಾಡಿಗೆ. ಅದನ್ನು ಇಲ್ಲ ಅಂದರೆ ತಿನ್ನಲ್ಲ. ಹಾಗಾಗಿ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲದನ್ನು ರುಬ್ಬಿ ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಎಲ್ಲದನ್ನು ರುಬ್ಬಿ ಹಾಕಿದರೆ ಅದರಲ್ಲಿರೋ ಟೇಸ್ಟೇ ಬೇರೆ, ಅಷ್ಟು ಟೇಸ್ಟಿ ಸ್ಪೈಸಿ ಆಗಿರುತ್ತೆ. ಆಮೇಲೆ ಏನು ಕಾಣಿಸೋದು ಇಲ್ಲ, ಮಕ್ಕಳು ಸುಮ್ಮನೆ ತಿಂದುಬಿಡ್ತಾರೆ. ನೋಡಿ ಈ ಥರ ಆಯಿತು. ಇವಾಗ ಸ್ವಲ್ಪ ಫ್ರೈ ಇದಾಗ್ತಾ ಇದೆ. ಇವಾಗ ಏನೇನು ಹಾಕಬೇಕಪ್ಪ ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಎಷ್ಟು ಬೇಕೋ ಅಷ್ಟು, ನಾವು ಎಷ್ಟನ್ನು ಪದಾರ್ಥವನ್ನು ಮಾಡಿದ್ದೇವೆ ಅಷ್ಟು ತಕ್ಕಾಗೆ ರುಚಿಗೆ ತಕ್ಕಷ್ಟು ಫಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಆಮೇಲೆ ಖಾರ ಇಲ್ಲ, ಖಾರ ಬೇಕು ಅಂದರೆ, ಸ್ಪೈಸಿ ಆಗಿರಬೇಕು ಅಂದರೆ ಸ್ವಲ್ಪ ಖಾರ ಪುಡಿ ಹಾಕ್ತೇನೆ ನಾನು. ನಮಗೆ ಸ್ವಲ್ಪ ಖಾರ ಅವೆಲ್ಲ ಬೇಕು. ಸೊ ಹಾಗಾಗಿ ಸ್ವಲ್ಪ ಖಾರ ಪುಡಿಯನ್ನು ಹಾಕ್ತೇನೆ, ಟೇಸ್ಟಿ ಆಗುತ್ತೆ ಅಂತ ಹಾಕ್ತೇನೆ. ನಂತರ ಮಸಾಲ ಐಟಮು, ಯಾವ್ಯಾವ ಮಸಾಲ ಐಟಮ್ ನಿಮ್ಮ ಹತ್ರ ಇದೆಯೋ ಎಲ್ಲ ಐಟಮನ್ನು ಸ್ವಲ್ಪ ಹಾಕಿ, ಜಾಸ್ತಿಯನ್ನು ಹಾಕಬೇಡಿ. ಎಷ್ಟು ಬೇಕೋ ಅಷ್ಟು ಹಾಕಿ. ಜಾಸ್ತಿಯನ್ನು ಹಾಕೋದ್ರಿಂದ ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕಿ ಆಯಿತಾ. ಹಾಕಿದ ನಂತರ ಸ್ವಲ್ಪ ಕುದಿಸೋಣ ಇನ್ನೊಂದು ಸ್ವಲ್ಪ. ಮತ್ತೆ ನೋಡಿ ಈ ಥರ ಟೇಸ್ಟ್ ಆಗುತ್ತೆ. ನೋಡಿ ಸ್ಪೈಸಿ ಆಗಿದೆ, ಕಲರ್ ಸ್ವಲ್ಪ ಚೆನ್ನಾಗಾಯಿತು. ಎಲ್ಲ ಸ್ವಲ್ಪ ಮಸಾಲ ಐಟಮ್ಸನ್ನು ಹಾಕೋದ್ರಿಂದ ಟೇಸ್ಟ್ ಆಗುತ್ತೆ. ಅಂದರೆ ಜಾಸ್ತಿಯನ್ನು ಹಾಕಬೇಡಿ, ಹಾಕಿದರೂ ಓಕೆ, ಹಾಕಲಿಲ್ಲ ಅಂದರೆ ಓಕೆ. ಬಟ್ ಟೇಸ್ಟಿಗೆ ಬೇಕು ಅಂದರೆ ಸ್ವಲ್ಪ ಹಾಕಿ, ಟೇಸ್ಟಿಗೆ ಇನ್ನೂ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಸ್ವಲ್ಪ ಕುದ್ದಂಗೆ ಆಗಿದೆ. ಇವಾಗ ಏನು ಹಾಕ್ತೇನೆ ಅಂದರೆ, ನೋಡಿ ಸ್ವಲ್ಪ ಹಾಕಬೇಕು, ಹಸಿ ಇದರಲ್ಲಿ ಇಡಬೇಕು. ಇದನ್ನು ಆಲ್ಮೋಸ್ಟ್ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಇಡಬೇಕು. ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಚೆನ್ನಾಗಿ ಬರುತ್ತೆ. ರವಂಡಾಗಿ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕಿರೋ ಆ ಶೇಪಲ್ಲಿ ಬರುತ್ತೆ, ಸ್ಮೂತ್ ಆಗುತ್ತೆ. ಆಮೇಲೆ ಅದರಲ್ಲಿ ಏನೇ ಡಸ್ಟ್ ಇದ್ದರೂ ಏನೇ ಕೊಳೆ ಇದ್ದರೂ ಹೋಗುತ್ತೆ. ಸ್ವಲ್ಪ ಹೊತ್ತು ನೀರಲ್ಲಿಟ್ಟು ನೆನೆಸಿಟ್ಟು ಆಮೇಲೆ ಮಾಡ್ಕೊಳ್ಳಿ ಆಯಿತಾ. ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಇದು. ಪನ್ನೀರು ನೋಡಿ ಹೇಗಿದೆ ಅಂತ. ಪನ್ನೀರನ್ನು ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಈ ಥರ ಕಟ್ ಮಾಡಿಕೊಂಡು ಮಾಡಿ, ಟೇಸ್ಟ್ ಸಖತ್ತಾಗಿರುತ್ತೆ. ನಂತರ ಇದನ್ನು ಕೈ ಆಡಿಸ್ಬೇಕು ಸ್ವಲ್ಪ ಹೊತ್ತು. ಜಾಸ್ತಿ ನಿಧಾನವಾಗಿ ಕೈ ಆಡಿಸಿ, ಸ್ಪೀಡಾಗಿ ಕೈ ಆಡಿಸೋದ್ರಿಂದ ಪನ್ನೀರ್ ಏನಾಗುತ್ತೆ ಅಂದರೆ ಒಡೆದ್ಬಿಡುತ್ತೆ, ಇದಾಗುತ್ತೆ, ಟೇಸ್ಟ್ ಬರೋಲ್ಲ, ಆಮೇಲೆ ಹಾಳಾಗಿಬಿಡುತ್ತೆ. ಸೊ ಈ ಥರ ನಿಧಾನಕ್ಕೆ ಕುದಿಸಿ ಈ ಥರ ಆಗುತ್ತೆ ನೋಡಿ. ಸ್ವಲ್ಪ ಇದಾಗಲಿ ನೋಡಿ, ಈ ಥರ ಆಗಿದೆ. ಪನ್ನೀರ್ ಟಿಕ್ಕಾ ರೆಡಿ. ಪನ್ನೀರ್ ಟಿಕ್ಕಾ ಹೇಗಿದೆ ಅಂತ ನೋಡಿ ನೀವೇ.